ಇನ್ನು ಲೋಕಾಯುಕ್ತ ಬಲೆಗೆ ಬಿದ್ದ ದೇವನಹಳ್ಳಿ ಪೊಲೀಸರು ಪೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಸಂತ್ರಸ್ತೆ ಕಡೆಯವರ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ದೇವನಹಳ್ಳಿ ಪಿಎಸ್ಐ. ಲೋಕಾಯುಕ್ತ ಬಲೆಗೆ ದೇವನಹಳ್ಳಿ ಪಿಎಸ್ಐ ಲಾಕ್ ಆಗಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಸಂತ್ರಸ್ತೆ ಕಡೆಯವರ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ದೇವನಹಳ್ಳಿ ಪಿಎಸ್ಐ 75,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪಿಎಸ್ಐ ಜಗದೇವಿ ಪರ ಪಿಸಿ ಲಂಚ ಸ್ವೀಕರಿಸುವ ವೇಳೆ ಲೋಕಾಬಲೆಗೆ. ಲಂಚ ಸ್ವೀಕರಿಸುವ ವೇಳೆ ಸಿಕ್ಕಿಬಿದ್ದ ಪಿಸಿ ಅಂಬರೀಶ್, ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪಿಎಸ್ಐ ಜಗದೇವಿ, ಪಿಸಿ ಮಂಜುನಾಥ್, ಮಾತುಕತೆಯಂತೆ ಹಣ ಪಡೆಯಲು ಬಂದಿದ್ದ ಅಂಬರೀಶ್ ಸಿಕ್ಕಿ ಬೀಳುತ್ತಿದ್ದಂತೆ ಜಗದೇವಿ ಮಂಜುನಾಥ್ ಎಸ್ಕೇಪ್ ಆಗಿದ್ದಾರೆ. ಪಿಸಿ ಅಂಬರೀಶ್ ವಶಕ್ಕೆ ಪಡೆದು ಲೋಕಾಯುಕ್ತ ವಿಚಾರಣೆ. ಎಸ್ಕೇಪ್ ಆದ ಪಿಎಸ್ಐ ಜಗದೇವಿ ಮಂಜುನಾಥ್ಗೆ ಶೋಧ ಹುಡುಕಾಡಲಾಗ್ತಾ ಇದೆ. ಲೋಕಾಯುಕ್ತ ಬಲೆಗೆ ಬಿದ್ದ ದೇವನಹಳ್ಳಿಯ ಪೊಲೀಸರು. ನೋಡಿ, ಒಂದು ಪೋಕ್ಸೋ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಹಣಕ್ಕೆ ಬೇಡಿಕೆ ಇಡ್ತಾರೆ ಸಂತ್ರಸ್ತ ಕುಟುಂಬದ ಜೊತೆ. ಸಾಮಾನ್ಯವಾಗಿ ಒಂದು ಠಾಣೆಯಲ್ಲಿ ಕೇಸು ದಾಖಲಾದ್ರೆ ಎಫ್ಐಆರ್ ಆಗುತ್ತೆ. ಒಂದು ವೇಳೆ ಆ ಆರೋಪ ಸತ್ಯವಾಗಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಆರೋಪ ಸುಳ್ಳಾಗಿದ್ರೆ ಬಿ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಇನ್ನು ಸಂಬಂಧಪಟ್ಟ ಆರೋಪಿ ಸಿಗದೇ ಇದ್ರೆ ಸಿ ರಿಪೋರ್ಟ್ ಹಾಕ್ತಾರೆ ಪೊಲೀಸ್ನವರು. ನೋಡಿ, ಈ ಪೋಕ್ಸೋ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಹಣಕ್ಕೆ ಬೇಡಿಕೆ ಇಡ್ತಾರೆ. ಇನ್ನು ಎಂತಹ ಐನಾತಿ ಪೊಲೀಸರಾಗಿರ್ಬೋದು ಇವರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಜೊತೆ. ಸಂತ್ರಸ್ತ ಕುಟುಂಬದ ಕಡೆಯವರ ಜೊತೆ ಹಣಕ್ಕೆ ಬೇಡಿಕೆ ಇಡ್ತಾರೆ. ನಾಚಿಕೆಗೆಟ್ಟವರು. 75,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪಿಎಸ್ಐ ಜಗದೇವಿ ಪರ ಪಿಸಿ ಲಂಚ ಸ್ವೀಕರಿಸುವ ವೇಳೆ ಲೋಕಾಬಲೆಗೆ. ಪೋಕ್ಸೋದಂತಹ ಅತಿ ಸೂಕ್ಷ್ಮ ಪ್ರಕರಣದಲ್ಲಿ ನೋಡಿ, ಆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾದರೆ ಸಂಬಂಧಪಟ್ಟಂತ ಆರೋಪಿಗೆ ಶಿಕ್ಷೆ ಆಗೋ ಚಾನ್ಸಸ್ ಇರ್ತವೆ. ಇನ್ನು ಸಲ್ಲಿಕೆ ಮಾಡದೆ ಸಿ ರಿಪೋರ್ಟ್ ಹಾಕಿದ್ರೆ ಆರೋಪಿನೇ ಸಿಗ್ಲಿಲ್ಲ ಅಂತ ಹೇಳಿ ಪುಸ್ತಕ ಆಗುತ್ತೆ ಕೇಸು. ಇನ್ನು ಬಿ ರಿಪೋರ್ಟ್ ಆರೋಪ ಸುಳ್ಳು ಅಂತ ಹೇಳಿ ಬಿ ರಿಪೋರ್ಟ್ ಹಾಕ್ತಾರೆ ಕೆಲವೊಮ್ಮೆ ಪೊಲೀಸ್ನವರು. ಅಲ್ಲಿಗೂ ಕೂಡ ಪ್ರಕರಣ ಟುಸ್ ಆಗುತ್ತೆ. ಇಲ್ಲಿ ಪ್ರಕರಣ ತೀವ್ರತೆಯನ್ನು ಪಡೆದುಕೊಳ್ಬೇಕಾ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಹಂಗಿದ್ದಾಗ ಸಂತ್ರಸ್ತರು ಏನ್ ಮಾಡ್ತಾರೆ, ಪೊಲೀಸರ ಜೊತೆ ಸದಾಕಾಲ ಕೇಳ್ತಾ ಇರ್ತಾರೆ, ಏನಾಯ್ತು ಕೇಸು, ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಾ, ಇದನ್ನ ಸಲ್ಲಿಕೆ ಮಾಡಬೇಕು ಅಂದ್ರೆ ಇಂತಿಷ್ಟು ಹಣ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಹಾಕಲಾಗಿತ್ತು. ಸಂತ್ರಸ್ತ ಕುಟುಂಬ 75,000 ಹಣ ಜಮಾ ಮಾಡಿ ಪಾಪ ಇಲ್ಲಿಂದ ಸಾಲ ಸೂಲ ಮಾಡಿಕೊಂಡು ಈ ಅಧಿಕಾರಿಗಳಿಗೆ ತಂದು ಕೊಡುವ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಲಂಚ ಸ್ವೀಕರಿಸುವ ವೇಳೆ ಸಿಕ್ಕಿಬಿದ್ದ ಪಿಸಿ ಅಂಬರೀಶ್, ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪಿಎಸ್ಐ ಜಗದೇವಿ, ಪಿಸಿ ಮಂಜುನಾಥ್, ಇನ್ನು ಮಾತುಕತೆಯಂತೆ ಹಣ ಪಡೆಯಲು ಬಂದಿದ್ದ ಅಂಬರೀಶ್ ಸಿಕ್ಕಿ ಬೀಳ್ತಾ ಇದ್ದ ಹಾಗೆ ಜಗದೇವಿ ಮತ್ತು ಮಂಜುನಾಥ್ ಎಸ್ಕೇಪ್ ಆಗಿದ್ದಾರೆ. ಇನ್ನು ಪಿಸಿ ಅಂಬರೀಶ್ ವಶಕ್ಕೆ ಪಡೆದು ಲೋಕಾಯುಕ್ತ ಎನ್ಕ್ವೈರಿ ಮಾಡ್ತಾ ಇದೆ. ಎಸ್ಕೇಪ್ ಆದ ಪಿಎಸ್ಐ ಜಗದೇವಿ ಮಂಜುನಾಥ್ಗೆ ಶೋಧ ಕಾರ್ಯವೂ ಕೂಡ ಮುಂದುವರೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.